ಆಕ್ಚುಲಿ ಎರಡು ವಿಚಾರಗಳ ಬಗ್ಗೆ ದರ್ಶನ್ ಅವರ ಕುರಿತ ಎರಡು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಎರಡು ವಿಚಾರಗಳ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ತೇವೆ. ಅದ್ ಏನು ಗುರು ಅಂತ ನೀವು ಕೇಳೋದೇ ಆದ್ರೆ ಎಸ್ ಫಸ್ಟ್ ತಗೊಳ್ಳೋಣ. ಯಾವುದು ಫೆಬ್ರವರಿ 16ಕ್ಕೆ ಡಿ ಬಾಸ್ ಅವರ ಬರ್ತ್ಡೇ ಇದೆ. ಎಸ್ ಎಸ್ ಅದ್ರ ಬಗ್ಗೆ ಫಸ್ಟ್ ನೀವ್ ಹೇಳಿ, ಆನಂತರ ನಾನು ಹೇಳ್ತೇನೆ. ಇಲ್ಲ ಗೌಡ್ರೆ, ಅದನ್ನ ನನಗಿಂತ ಚೆನ್ನಾಗಿ ನೀವೇ ಹೇಳ್ತೀರಿ. ನಿಮ್ ಬಾಯಲ್ಲಿ ಹೇಳೋದಾದ್ರೆ ಈಗ ನೋಡಿ, ತುಂಬಾ ಜನಕ್ಕೆ ಗೊಂದಲ ಇರ್ತಕ್ಕಂಥದ್ದು ಇಲ್ಲೇ. ಅದು ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಕಡೆ ಗೊಂದಲ ಇದೆ, ಹೊರಗಡೆಯವರಿಗೆ ಇನ್ನೊಂದು ತರ ಗೊಂದಲ ಇದೆ. ಏನಪ್ಪಾ ಅಂತಂದ್ರೆ ಡಿ ಬಾಸ್ ಅವರು ಈ ಬಾರಿ ಬರ್ತ್ಡೇನ ಆಚರಣೆ ಮಾಡ್ಕೊಳ್ತಾರ ಇಲ್ವಾ? ಹೌದು. ಓಕೆನಾ? ನನ್ನ ಪಾಯಿಂಟ್ ನನ್ನ ಒಂದು ಏನಿದೆ ಅದನ್ನ ಹೇಳ್ಬಿಡ್ತೀನಿ, ಆನಂತರ ನೀವು ಹೇಳ್ಕೊಳ್ಳಿ. ಓಕೆನಾ? ಆಕ್ಚುಲಿ ಈ ಬಾರಿ ಡಿ ಬಾಸ್ ಅವರು ನನ್ನ ಪ್ರಕಾರ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಲ್ಲ. ಯಾಕೆ ಅಂದ್ರೆ ನೋಡಿ, ದರ್ಶನ್ ಅವರು ಜೈಲ್ಗೆ ಹೋದಾಗ ಆಕ್ಚುಲಿ ಶಿವಣ್ಣನ ಬರ್ತ್ಡೇ ಇತ್ತು, ಶಿವರಾಜ್ ಕುಮಾರ್ ಅವರ ಬರ್ತ್ಡೇ ಇತ್ತು. ಆ ಬಾರಿ ಶಿವಣ್ಣ ಬರ್ತ್ಡೇ ಆಚರಣೆ ಮಾಡ್ಕೊಂಡಿಲ್ಲ. ಯಾಕೆ ಅಂದ್ರೆ ಮೇನ್ ಕಾರಣ ಯಾಕೆ ಅಂದ್ರೆ ದರ್ಶನ್ ಅವರು ನನ್ನ ಮನೆಯ ಮಗನ್ ತರ ಇದ್ರು. ಹೌದೌದು ಅಲ್ವಾ? ಇವತ್ತು ಅವರು ಜೈಲಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ನಾನು ಸಂಭ್ರಮಾಚರಣೆ ಮಾಡ್ಕೊಬಿಟ್ರೆ ಹೇಗೆ ಅಂದ್ಬಿಟ್ಟು ಅವರು ಬರ್ತ್ಡೇನೆ ಆಚರಣೆ ಮಾಡ್ಕೊಂಡಿಲ್ಲ ಶಿವಣ್ಣ ಅವರು. ಖಂಡಿತ. ಇವಾಗ ಅದನ್ನೇ ಆಕ್ಚುಲಿ ಶಿವಣ್ಣ ಅವ್ರಿಗೆ ಇವತ್ತು ಕ್ಯಾನ್ಸರ್ ಆಗಿತ್ತು, ಅಮೆರಿಕಾಗ ಹೋದ್ರು, ವಾಸಿ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ. ದರ್ಶನ್ ಅವರು ಕೂಡ ಅದನ್ನೇ ಫಾಲೋ ಅಪ್ ಮಾಡ್ತಾರೆ. ಇವತ್ತು ಅವರು ಸಂಕಷ್ಟದಲ್ಲಿದ್ದಾರೆ, ನಾನ್ ಬರ್ತ್ಡೇ ಮಾಡ್ಕೊಂಡ್ಬಿಟ್ರೆ ಹೇಗೆ ಅನ್ನೋ ಒಂದು ಕಾರಣಕ್ಕೆ ಈ ಬಾರಿ ನನ್ನ ಪ್ರಕಾರ ದರ್ಶನ್ ಅವರು ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳಲ್ಲ. ಆಯ್ತಾ? ಆಮೇಲೆ ಇನ್ನೊಂದು ಕಾರಣವನ್ನ ನೀವು ಕೇಳಬಹುದು. ಏನಪ್ಪಾ ಅಂತಂದ್ರೆ ಈಗ ದರ್ಶನ್ ಅವರಿಗೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಬೇಲ್ ಕ್ಯಾನ್ಸಲ್ ಆಗುತ್ತಾ ಇಲ್ಲ ಇದೇ ಮುಂದುವರಿಯುತ್ತಾ ಅನ್ನೋ ಒಂದು ವಿಚಾರಣೆಯನ್ನು ಕೂಡ ನಡೀತಾ ಇದೆ. ಇದೆಲ್ಲವೂ ಕೂಡ ಒಂದು ಗೊಂದಲಮಯವಾಗಿದೆ. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರ ಮೇಲೆ ಒಂದಷ್ಟು ಆರೋಪಗಳಿದೆ. ಈ ಒಂದು ಸಂದರ್ಭದಲ್ಲಿ ಏನೇನ್ ಆಗ್ಬಿಡುತ್ತೋ ಅಭಿಮಾನಿಗಳು ಬಂದ್ರೆ, ಅಂದ್ರೆ ಏನು ಸಿಕ್ಕಾಪಟ್ಟೆ ಗುಂಪಾಗಿ ಬರ್ತಾರೆ, ಏನೇನ್ ಆಗ್ಬಿಡುತ್ತೋ, ಏನೇನು ಆಮೇಲೆ ಕಂಟ್ರೋಲ್ ಮಾಡಕ್ ಆಗತ್ತೋ ಆಗಲ್ವೋ, ಏನೋ ಬೇಜಾರು ಇದೆಲ್ಲವೂ ಒಂದು ಇರೋದ್ರಿಂದ ಈ ಬಾರಿ ಅದಕ್ಕೂ ಕೂಡ ಆ ಕಾರಣಕ್ಕೂ ಕೂಡ ದರ್ಶನ್ ಅವರು ಬರ್ತಡೇನ ಆಚರಣೆ ಮಾಡ್ಕೊಳ್ಳಲ್ಲ. ಇದು ನನ್ನ ಒಂದು ಅಭಿಪ್ರಾಯಗಳು. ನಿಮ್ದು ಹೇಳೋದಾದ್ರೆ, ಯಾಕೆಂದ್ರೆ ಒಬ್ಬೊಬ್ಬರದು ಒಂದೊಂದ್ ತರ. ಅಬ್ಸಲ್ಯೂಟ್ಲಿ ಕರೆಕ್ಟ್. ನೀವ್ ಹೇಳೋ ತರದಲ್ಲೇನೆ ಆಲ್ಮೋಸ್ಟ್ ಎಲ್ಲ ನೀವೇ ಹೇಳ್ಬಿಟ್ರಿ. ಖಂಡಿತವಾಗಿ ಅಂದ್ರೆ ಈ ಸರಿ ಏನಾಗಿದೆ, ಒಂದು ಬರ್ತ್ಡೇ ಆಚರಿಸ್ಕೊಳ್ತಕ್ಕಂತ ವಿಚಾರದಲ್ಲಿ ನಮ್ಮ ಡಿ ಬಾಸ್ ಅವ್ರಿಗೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ಈ ಒಂದು ಆರೋಪ ಮುಕ್ತನಾಗಿ ನನ್ನ ಅಭಿಮಾನಿಗಳ ಮುಂದೆ ಕಾಣಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಡಿ ಬಾಸ್ ದರ್ಶನ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದೆ. ಅಂದ್ರೆ ಇದು ವಾಟ್ ಎವರ್, ನಾನು ಅಪರಾಧಿ ಅಲ್ಲ ಅನ್ನೋದು ಕಾನೂನಿಗೆ ಗೊತ್ತಿದೆ, ನನಗ್ ಗೊತ್ತಿದೆ. ಆದ್ರೆ ಇನ್ನು ಈ ಕೋರ್ಟ್ ಆಗ್ಬೋದು, ಜಡ್ಜ್ ಆಗ್ಬೋದು, ಕಾನೂನಿನ ಒಂದು ಸೌಹಾರ್ದತೆಯಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂ ಆ ಒಂದು ಡೌಟ್ಸ್ ಗಳಿದೆ. ದರ್ಶನ್ನೇ ಮಾಡ್ಬಿಟ್ಟಿದ್ದಾನೆ ಅನ್ನೋ ಒಂದು ಇದ್ರಲ್ಲಿರ್ಬೋದು. ಆ ಒಂದು ಅಭಿಮಾನಿಗಳಿಗೆಲ್ಲ ಒಂದ್ ಕಡೆಗೆ ಬೇಸರದ ಸಂಗತಿನೂ ಆಗಿರ್ಬೋದು. ಸೊ ಆ ಒಂದು ವಿಚಾರದಲ್ಲಿ ನಾನು ಪರಿಪೂರ್ಣವಾಗಿ ಆರೋಪ ಮುಕ್ತನಾಗಿ ಅಭಿಮಾನಿಗಳ ಕಣ್ಣಿಗೆ ಕಾಣಿಸ್ಕೊಳ್ಳೋದ್ರಲ್ಲಿ ಒಂದು ಕಿಕ್ ಇದೆ. ಅಭಿಮಾನಿಗಳಿಗೂ ಕೂಡ ನನ್ನ ಬಾಸು, ನಾನು ಪ್ರೀತಿಸುವಂತವ್ರು, ನಾನು ಆರಾಧಿಸುವಂತವ್ರು, ನಾನು ದೇವ್ರ ಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥವ್ರು, ಯಾವುದೇ ಕಾರಣಕ್ಕೂ ಈ ತರ ತಪ್ಪನ್ನ ಮಾಡೋದಕ್ಕೆ ಆಗಲ್ಲ ಸ್ವಾಮಿ. ಯಾಕಾಗಲ್ಲ ಅಂತಂದ್ರೆ ಅವರು ಆರೋಪ ಮುಕ್ತರಾಗಿ, ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡಲ್ಲ, ಆರೋಪ ಮುಕ್ತರಾಗಿ ಬಂದಿರತಕ್ಕಂಥದ್ದು. ಓಕೆನಾ? ಇಂತ ಒಬ್ಬ ಮಹಾನ್ ವ್ಯಕ್ತಿನ ಈ ತರ ಮಾಡಿದ್ರಲ್ಲ ಅಂತ ಅಭಿಮಾನಿಗಳು ಅವತ್ತು ಎದೆ ತೊಟ್ಕೊಂಡು ಹೇಳ್ಬಹುದು. ಸೊ ಆ ತರದಲ್ಲಿ ಎದೆ ಉಬ್ಬಿಸ್ಕೊಂಡು ಮಾತಾಡುವಂತ ನನ್ನ ಅಭಿಮಾನಿಗಳು ಎಷ್ಟು ದಿನ ಮಾತಾಡ್ತಾ ಇದ್ರು, ಈ ಒಂದು ವಿಚಾರದಲ್ಲಿ ನನ್ನ ಅಭಿಮಾನಿಗಳಿಗೆ ತಲೆ ತಗ್ಸೋ ತರದಲ್ಲಾಗಿದೆ. ಅಂದ್ರೆ ಈಗ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ತಗ್ಸೋ ಸ್ಥಾನದಲ್ಲಿ ಆಗಿದೆ. ಅದನ್ನ ಮತ್ತೆ ಎದೆ ಎತ್ಕೊಂಡೇನೆ ನನ್ನ ಅಭಿಮಾನಿಗಳು ಎದೆ ಉಬ್ಬಿಸ್ಕೊಂಡೇನೆ ಮಾತಾಡ್ಬೇಕು ಅನ್ನೋ ಸಲುವಾಗಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಆ ಒಂದು ಬರ್ತ್ಡೇನ ಆಚರಿಸ್ಕೊಳ್ಳಲ್ಲ ಅನ್ನೋದು ಒಂದು ಸುದ್ದಿ ಇದೆ. ಮತ್ತೆ ಇನ್ನೊಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಒಂದು ವಿಡಿಯೋ ಅಲೆ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಯಾರು ಈ ಬಾರಿ ನನ್ನ ಮನೆ ಹತ್ರ ಬರೋದಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ನಾನು ಇರೋದಿಲ್ಲ ಮನೆ ಹತ್ರನ. ಸೊ ಕೆಲವು ಕಾರಣಾಂತರಗಳಿಂದ, ಹಾಗಾಗಿ ಅಭಿಮಾನಿಗಳು ಯಾರನ್ನು ನಿರಾಶರಾಗದೇನೆ ಅವ್ರವ್ರ ಮನೇಲೇನೆ ಅವ್ರವ್ರ ಆಚರಿಸ್ಕೊಳ್ರಿ ಹಾಗೆ ಹೀಗೆ ಅಂತ ಡಿ ಬಾಸ್ ಅವ್ರು ಮೊನ್ನೆ ಹೇಳಿದ್ರು. ಅಂದ್ರೆ ಅದು ಇವಾಗಿನ ಒಂದು ಹೊಸ ವಿಡಿಯೋನ ಅಥವಾ ಕೊರೋನಾ ಮೂವ್ಮೆಂಟ್ ಅಲ್ಲಿ ಬಂದಂತ ವಿಡಿಯೋನ, ಅದು ನಮ್ಗೆ ಕನ್ಫ್ಯೂಸ್ ಇದೆ. ಯಾಕೆಂದ್ರೆ ಅವಾಗ್ಲೂ ಹಂಗೆ ಇದ್ರು ಡಿ ಬಾಸ್ ಅವರು, ಈಗ್ಲೂ ಹಾಗೆ ಇದ್ದಾರೆ. ಸೊ ಹಾಗಾಗಿ ಅದ್ರದ್ದು ಕನ್ಫ್ಯೂಸ್ ಅಲ್ಲಿ ಇದೆ. ಆಮೇಲೆ ನೋಡಿ, ಇನ್ನೊಂದು ತುಂಬಾ ಹರಿದಾಡ್ತಾ ಇರ್ತಕ್ಕಂಥ ವಿಡಿಯೋಗಳು, ನಿನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಹರಿದಾಡಿದೆ ಡಿ ಬಾಸ್ ಅವ್ರದ್ದು. ಏನು ಅಂತಂದ್ರೆ,
ಮೊದ್ಲೇ ಅಂದ್ರೆ ಅವ್ರ ಏನು ಜೈಲ್ಗೆ ಹೋಗಕ್ಕಿಂತ ಮೊದ್ಲೇ ಏನ್ ಅಭಿಮಾನಿಗಳು ಬಂದ್ರೆ ಅವ್ರ ಕೈ ಕುಲ್ಕೋದಾಗಿರ್ಬೋದು, ತಪ್ಕೊಳ್ಳೋದಾಗಿರ್ಬೋದು, ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಏನ್ ಮಾಡ್ತಾ ಇದ್ರು ಅದನ್ನೇ ಆಕ್ಚುಲಿ ನಿನ್ನೆ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ ಸ್ಕೂಲ್ ಮಕ್ಕಳುಗಳು ಬರ್ತಾರೆ, ಅವ್ರಿಗೆಲ್ಲ ಒಂದು ಕೈ ಕೊಟ್ಟು ವಿಶ್ ಮಾಡಿ ಆ ಮಕ್ಕಳು ಖುಷಿ ನೋಡ್ಬೇಕ್ರಿ. ಬೇರೆ ಲೆಕ್ಕಾಚಾರ ಅದು. ಹೌದು, ಆಕ್ಚುಲಿ ನಿನ್ನೆ ಎಲ್ಲ ಒಂದು ಪಾಸಿಟಿವ್ ಟ್ರೋಲ್ ಅಂದ್ರೆ ಅದೇನೆ. ಡಿ ಬಾಸ್ ಅವರು ಮೊದ್ಲಿನಂಗ ಆಗ್ಬಿಟ್ರಪ್ಪ, ಮೊದ್ಲಿನ ರೀತಿನೇ ಅಭಿಮಾನಿಗಳಿಗೋಸ್ಕರ ತನ್ನ ಪ್ರೀತಿಸ್ತಾರೋ ಅವ್ರಿಗೋಸ್ಕರ ಮತ್ತೆ ಒಂದು ಮನ ಮಿಡಿತಾ ಇದ್ದಾರೆ ಅನ್ನುವಂತ ಒಂದು ಪಾಸಿಟಿವ್ ಟ್ರೋಲ್ಗಳು ಸಿಕ್ಕಾಬಿಟ್ಟೆ ಹರಿದಾಡ್ತಾ ಇದೆ. ಅದು ಇನ್ನೊಂದ್ ಕಡೆ. ಆಮೇಲೆ ಇನ್ನೊಂದು ನೀವು ನೋಡಿರ್ಬಹುದು, ಇನ್ನೊಂದು ಎಲ್ರು ಕೇಳ್ತಾ ಇರ್ತಕ್ಕಂತ ಒಂದು ಪ್ರಶ್ನೆ, ಈ ಬಾರಿ ಬರ್ತಡೆಗೆ, ಡಿ ಬಾಸ್ ಅವರ ಬರ್ತಡೆಗೆ ಒಂದು D58 D59 ಟೀಸರ್ ಬರುತ್ತಾ, ಟ್ರೈಲರ್ ಬರುತ್ತಾ, ಈ ಈ ಎಲ್ಲ ಗೊಂದಲಗಳು ಇದೆ. ಅದರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಹೇಳಿ, ಆ ನಂತರ ನಾನು ಹೇಳ್ತೇನೆ. ಎಸ್, ಈಗಾಗ್ಲೇ ನಮ್ಮ ತರುಣ್ ಸುಧೀರ್ ಅವರು ಕೆಲವು ಪತ್ರಿಕಾಗೋಷ್ಠಿಲಿ ಅವ್ರು ಹೇಳ್ಕೊಂಡಿರ್ತಕ್ಕಂಥದ್ದು ಉಂಟು. ಓಕೆನಾ, ನನ್ನ ಮುಂದಿನ ಒಂದು ಸಿನಿಮಾ ಸಿಂಧೂರ ಲಕ್ಷ್ಮಣ, ಅದಕ್ಕೆ ನಮ್ಮ ಡಿ ಬಾಸ್ ಅವರೇನೆ. ಸೊ ಡಿ ಬಾಸ್ ಅವ್ರ ಹತ್ರನೇ ಮಾಡ್ಸೋದು, ಆದಷ್ಟು ಬೇಗ ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಹೋಗ್ತೇನೆ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ ಮಾತಾಡಿದ್ರು ನಮ್ಮ ತರುಣ್ ಸುಧೀರ್ ಅವರು. ಸೊ ಆ ಒಂದು ವಿಚಾರವಾಗಿ ಏನು ಒಂದು ಈ ಒಂದು ಸುದ್ದಿ ಹರಿದಾಡ್ತಾ ಇದೆ, ಏನ್ ಬರ್ಬೋದು, ಏನ್ ಕತೆ, ವರ್ಷ ವರ್ಷ ಅಭಿಮಾನಿಗಳಿಗೊಂದು ರಸದೌತಣ ಕೊಡೋರು, ಅವ್ರನ್ನ ನೋಡೋದು ಒಂದು ಭಾಗ್ಯ ಆದ್ರೆ ಒಂದು ಹೊಸ ಅಪ್ಡೇಟ್ ನ ತಿಳಿಸೋರು, ಪ್ರತಿ ವರ್ಷ ಒಂದು ಸಿನಿಮಾ ಮಾಡೇ ಮಾಡ್ಬೇಕು ಅಂತ ಪಣ ತೊಟ್ಕೊಂಡು ನಿಂತ್ಕೊಂಡಿದ್ರು. ಏನೋ ಐತಾಕದ ಘಟನೆಗಳಾಯ್ತು, ಅದು ಪರಮಾತ್ಮ ನೋಡ್ಕೊಂತಾನೆ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಬಾಸ್ ಅವರ ಹುಟ್ಟುಹಬ್ಬಕ್ಕೆ ಟ್ರೈಲರ್ ಅಥವಾ ಸಿನಿಮಾ ಡೇಟ್ ಫಿಕ್ಸ್ ಆಗ್ಬೇಕು, ಇನ್ನೊಂದು ಮತ್ತೊಂದು ಅನ್ನೋದು ಹರಿದಾಡ್ತಾ ಇದೆ. ಎಸ್, ಇನ್ನು ಸಿನಿಮಾಗಳು ಅಂತ ಬರೋದಕ್ಕೆ ಹೋದ್ರೆ D58 D59 ನಲ್ಲಿ D58 ಅಲ್ಲಿ ಸಿಂಧೂರ ಲಕ್ಷ್ಮಣ ಬರ್ತಕ್ಕಂತ ಒಂದು ಸುಳಿವು ಸಿಗ್ತಾ ಇರತಕ್ಕಂಥದ್ದು. D59 ನಲ್ಲಿ ನಮ್ಮ ಪ್ರೇಮ್ಸ್ ಅವ್ರದ್ದು ಏನು ಹೊಸ ಸಿನಿಮಾ ಅಂದ್ರೆ ಹೋದ ಒಂದು ಹುಟ್ಟುಹಬ್ಬಕ್ಕೆ, ಹೌದು, ಅವರು ಪೋಸ್ಟರ್ ನ ಲಾಂಚ್ ಮಾಡಿದ್ರು. ಆ ಒಂದು ವಿಚಾರವಾಗಿ ಅದ್ರ ಸಿನಿಮಾ ಅಂದ್ರೆ ಯಾವಾಗ ಮುಹೂರ್ತ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಯಾಕೆಂದ್ರೆ ಅಲೆ KD ಅಂತಕ್ಕಂಥ ಸಿನಿಮಾನು ಕೂಡ ಫೈನಲ್ ಅಂತ ಬಂದಿರತಕ್ಕಂಥದ್ದು. ಅಲೆ ಸಿನಿಮಾ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಫೈನಲ್ ಹಂತದಲ್ಲಿ ಇದೆ. ಆ ಕಾರಣ ಅದಾಗಿದ ತಕ್ಷಣನೇ ಅಷ್ಟ್ರೊಳಗಡೆಗೆ ಏನಾದ್ರು ಅಥವಾ ಬರ್ಡೇ ಮೂವ್ಮೆಂಟ್ ಗಳಲ್ಲಿ ಓಕೆ ಇಷ್ಟನೇ ತಾರೀಕಿಂದನ ಈ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದೀವಿ, ಏನ್ ಆಂಜನೇಯನ ಒಂದು ಪ್ರತಿರೂಪವಾಗಿ ಡಿ ಬಾಸ್ ದರ್ಶನ್ ಅವ್ರನ್ನ ತೋರಿಸ್ತಾ ಇದ್ದಾರೆ ಪ್ರೇಮ್ ಅವರು. ಸೊ ಆ ಒಂದು ವಿಚಾರವಾಗಿ ಇನ್ನು ದೊಡ್ಡ ಮಟ್ಟಕ್ಕೆ ಒಂದು ತಾರಕಕ್ಕೆ ಏರುವಂತದ್ದು, ಅಂದ್ರೆ ತಾರಕಕ್ಕೆ ಏರ್ತಕ್ಕಂಥದ್ದು ಅಂದ್ರೆ ಪಾಸಿಟಿವ್ ಆಗಿ, ಅಂದ್ರೆ ಇಂಥ ದಿನದಿಂದನ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಇಂಥ ದಿನ ಮುಹೂರ್ತ, ಇನ್ನೊಂದು ಮತ್ತೊಂದು ಅನ್ನೋದನ್ನ ಎಲ್ಲ ಒಂದ್ ಕಡೆಗೆ ತಿಳಿಸ್ತಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಇವರಿಬ್ಬರಲ್ಲಿ ಯಾರಾದ್ರೂ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಹೌದು, ಅದ್ರಲ್ಲೂ ತರುಣ್ ಸುಧೀರ್ ಅವರಂತೂ ಅವ್ರು ಯಾವತ್ತು ಅಪ್ಡೇಟ್ ಕೊಡಕ್ಕೆ ಇರ್ತಾರೆ. ಹಾಗಾಗಿ ನಮ್ ತರುಣ್ ಸುಧೀರ್ ಅವರಿಂದ ನಾವು ಒಂದು ಅಪ್ಡೇಟ್ ಅನ್ನ ಎಕ್ಸೆಪ್ಟ್ ಮಾಡಬಹುದು, ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು, ಖಂಡಿತವಾಗಿ ಅವರಿಂದ ಒಂದು ಬಂದೇ ಬರುತ್ತೆ. ಪ್ರೇಮ್ ಅವರಿಂದ ನೋಡೋಣ. ಆದ್ರೆ ಇದರ ಹೊರತಾಗಿ ನಾವು ಡೆವಿಲ್ ಕಡೆಯಿಂದ ಏನಾದ್ರು ಒಂದು ಹೊಸ ಅಪ್ಡೇಟ್ ಅಂತೂ ಬಂದೇ ಬರುತ್ತೆ. ಎಸ್, ಖಂಡಿತವಾಗಿ ಇದು ಸತ್ಯ. ಯಾಕೆ ಅಂತಂದ್ರೆ ಹೋದ ವರ್ಷನೇ ಡಿ ಬಾಸ್ ಅವರು ತನ್ನ ಹುಟ್ಟುಹಬ್ಬದಲ್ಲಿ ಖಂಡಿತವಾಗಿ ಹೇಳಿದ್ರು, ಗುರು ವರ್ಷಕ್ಕೊಂದು ಸಿನಿಮಾ ಕೊಡ್ತೀನಿ, ಇನ್ಮೇಲೆ ಮುಕ್ರುಕೊಂಡಾದ್ರೂ ಪರವಾಗಿಲ್ಲ, ನಾನು ಒಂದು ವರ್ಷಕ್ಕೊಂದು ಸಿನಿಮಾನ ಕೊಡ್ತೀನಿ ಅಂತ. ಇದೇ ನಮ್ಮ ಕಾಟೇರ ಸಿನಿಮಾದ ಸಕ್ಸೆಸ್ ಮೀಟ್, ಅಂದ್ರೆ ನಮ್ಮ ಪ್ರಸನ್ನ ಥಿಯೇಟರ್ ಅಲ್ಲಿ ಏನ್ ನಡೆದಿತ್ತು ಆ ಮೂಮೆಂಟ್ ಗಳಲ್ಲಿ, ಅದಕ್ಕಿಂತ ಒಂದು ಇಂದಿನ ಪ್ರೆಸ್ ಮೀಟ್ ನಲ್ಲೂ ಕೂಡ ದರ್ಶನ್ ಅವರು ಹೇಳಿದ್ರು. ಸೊ ಆ ಒಂದು ವಿಚಾರವಾಗಿ ಇನ್ನೇನು ಮಾಮೂಲಿ ವರ್ಷದ ಒಂದು ಅಂತ್ಯ ಆಯ್ತು, ಕಾಟೇರ ಸಿನಿಮಾನು ಬಂದಾಲೆ ಒಂದು ವರ್ಷ ಆಗೋಯ್ತು. ಸೊ ಆ ಒಂದು ಸಲುವಾಗಿ ಈ ಒಂದು ಸಿನಿಮಾನ ಏನು ಡೆವಿಲ್ ಅನ್ನೋ ಒಂದು ಸಿನಿಮಾನ ಡೇಟ್ ಅನೌನ್ಸ್ ಮಾಡೋದಾಗ್ಬೋದು ಅಥವಾ ಟ್ರೈಲರ್ ಆಗ್ಬೋದು, ಪಕ್ಕಾ ಬಿಟ್ಟೇ ಬಿಡಿದಾರೆ. ಅಭಿಮಾನಿಗಳಂತೂ ಕಾತ್ರದಿಂದ ಕಾಯ್ತಾ ಇರ್ಬೋದು. ಸೊ ಆದಷ್ಟು ಬೇಗ ಆದ್ರೂ ಅಪ್ಡೇಟ್ ನ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಗೌಡ್ರಿಗೆ ಇನ್ನೊಂದು ವಿಚಾರ ನನ್ಗನ್ಸೋದು, ಪ್ರತಿ ವರ್ಷ ಇಷ್ಟೊತ್ತಿಗೆ ಆಲೆ ಒಂಥರ ಜನಜುಂಗುಳಿ, ಒಂದು RR ನಗರ ನೋಡೋದಕ್ಕೇನೆ ಒಂದು ಹಬ್ಬದ ವಾತಾವರಣ ಆಲೆ ಸೃಷ್ಟಿ ಆಗೋಗ್ಬಿಟ್ಟಿರೋದು. ಇಷ್ಟೊತ್ತಿಗೆ ಆಲೇನೆ ಏನ್ 20ನೇ ತಾರೀಕು ನಂತರ, ಜನವರಿ 20ನೇ ತಾರೀಕು ನಂತರ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಾಗ್ಬೋದು ಎಲ್ಲಾ ಕಡೆಗೂ ಪೋಸ್ಟರ್ಸ್ ರಾರಾಜಿಸ್ತಾ ಇರೋದು. ಇನ್ನ 20 days to go, 15 days to go, 10 days to go, ಈ ತರ ಹಿಂಗ್ ಪೋಸ್ಟರ್ಸ್ ಗಳು ರಾರಾಜಿಸ್ತಾ ಇರೋದು ಸೋಷಿಯಲ್ ಮೀಡಿಯಾ ಇರ್ತಿತ್ತು. ಒಂದು ಇನ್ನೊಂದೇನಪ್ಪಾ ಅಂತಂದ್ರೆ
ಈಗೇನು ಫೆಬ್ರವರಿ 16ಕ್ಕೆ ಆಕ್ಚುಲಿ ಡಿ ಬಾಸ್ ಅವ್ರು ನೋಡ್ರಪ್ಪ ನಮ್ಗೆ ಈ ಹೂವಿನ ಹಾರ, ಈ ಕಟೌಟ್ ಬೇಡಿ, ರೇಸ್ ಅಂತ ಬನ್ನಿ, ಬಡವರು ಕೊಡೋಣ, ಅನಾಥಾಶ್ರಮಗಳು ಕೊಡೋಣ ಅಂತ ಏನು ಅವರು ಇವಾಗ ಆಗ್ಲೇ ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಟಿರ್ತಾರೆ. ವಿಡಿಯೋ ಮಾಡೋರು ಅಥವಾ ಅಟ್ಲೀಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಅಷ್ಟು ಟೈಮ್ ಇಲ್ಲ, ಶೂಟಿಂಗ್ ಅಲ್ಲಿ ಬ್ಯುಸಿ ಇದಾರೆ ಅಂದ್ರೆ ಒಂದು ಪೋಸ್ಟರ್, ಒಂದು ಮನವಿ ಪತ್ರಗಳನ್ನಾದ್ರೂ ಬರ್ದ್ಬಿಟ್ಟಿರೋರು ಅಲ್ಲಿ ದರ್ಶನ್ ಅವರು. ದಯವಿಟ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಯಾರು ಕೇಕು ಹಾರ ತುರಾಯಿಗಳನ್ನ ತಗೊಂಬಂದು ನಿಮ್ಮ ಹಣನ ವೇಸ್ಟ್ ಮಾಡ್ಕೋಬೇಡಿ, ಮತ್ತೆ ಇಲ್ಲೆಲ್ಲ ಗಲೀಜ್ ಮಾಡ್ಬೇಡಿ. ಅದೇ ದುಡ್ಡಿಗೆ ನೀವು ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಕ್ಕಿ ಮೂಟೆನೋ ಅಥವಾ ಏನಂತಾರೆ ದಿನಸಿ ಐಟಮ್ಗಳು, ದವಸ ಧಾನ್ಯಗಳನ್ನ ಏನಾದ್ರು ಒಂದ್ ತಾಮನ್ ಕೊಡಿ ಅಂತ ಅಂದ್ಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ಅದೇ ತರ ಮಾಡಿ ಸಹಕರಿಸಿ ಅಂತ ಅಂದ್ಬಿಟ್ಟು ಒಂದು ವಿನಂತಿಯ ಪತ್ರನ ಡಿ ಬಾಸ್ ಅವರು ಅಲೆ ಅಭಿಮಾನಿಗಳಿಗೆ ತಲುಪಿಸಿರೋರು. ಬಟ್ ಈ ಬಾರಿ ಕಾಣಿಸ್ತಾ ಇಲ್ಲ ಅದು, ಆ ಪತ್ರನು ಕಾಣಿಸ್ತಾ ಇಲ್ಲ, ಏನು ಇಲ್ಲ. ಮತ್ತೆ ಅದೇ ಆ ಒಂದು ಪೋಸ್ಟರ್ ಕೂಡ ಎಲ್ಲೋ ಒಂದು ಕಡೆಗೆ ಅಂದ್ರೆ ಏನೋ ಒಂಥರ ಮಂಕು ಬಡಿದ ವಾತಾವರಣದಲ್ಲಿ ಇನ್ನೊಂದು ನೋಡ್ಬೋದು ನೀವು. ಆಕ್ಚುಲಿ ಈ ಕಳೆದ ಬಾರಿ ಅಂದ್ರೆ ಏನು ಬರ್ತಡೇನ ಮಾಡ್ಕೊಂಡ್ರು ಅವಾಗ 15 ಒಂದು ತಿಂಗಳಿಗಿಂತ ಮುಂಚೆನೆ ಡಿ ಬಾಸ್ ಅಭಿಮಾನಿಗಳು ಏನೋ ಅವರ ಮನೆ ಬಳಿ ಗೋಡನ್ ಇದೆಯಲ್ವಾ, ಅದನ್ನೇ ನಾನು ಹೇಳಿದ್ದು, ರೇಷನ್ ಗಳನ್ನ ತಗೊಂಡಾಗ ಹಾಕ್ಬಿಟ್ಟು ಅದನ್ನ ವಿಡಿಯೋ ಮಾಡೋದಾಗಿರ್ಬೋದು, ಫೋಟೋಸ್ ಗಳಾಗಿರ್ಬೋದು ಹೊರದಾಡ್ತಾ ಇರ್ತಿದ್ದೋ. ನೋಡ್ರೋ ನಾವು ಇನ್ನೂ ಒಂದ್ ತಿಂಗಿದೆ ಡಿ ಬಾಸ್ ಮನೆ ಬರ್ತಡೇ, ಅದನ್ನ ಇವತ್ತು ಆಗ್ಲೇ ಎಲ್ಲ ರೇಷನ್ ತಗೊಂಡೋಗ್ ಕೊಟ್ಟಿದೀವಿ, ನಮ್ ಗಾಡಿ ತುಂಬ್ಕೊಂಡ್ ಬಂದಿದೀವಿ, ಈ ರೀತಿಯಾದ ವಿಡಿಯೋಗಳು ಹೊರದಾಡ್ತಾ ಇರ್ತಿದ್ದು. ಬಟ್ ಈ ಬಾರಿ ಅಭಿಮಾನಿಗಳು ಕೂಡ ಅದನ್ನ ಮಾಡ್ತಾ ಇಲ್ಲ, ಗೊಂದಲಮಯವಾಗಿದ್ದಾರೆ. ಅಂದ್ರೆ ಅಭಿಮಾನಿಗಳಿಗೆ ಮಂಕ್ ಬಡ್ದಂಗ ಆಗೋಗ್ಬಿಟ್ಟಿದೆ. ನಮ್ ಬಾಸ್ ಯಾಕೆ ಏನು ಉತ್ತರ ಕೊಡ್ತಾ ಇಲ್ಲ, ನಮ್ ಬಾಸ್ ಯಾಕೆ ಏನಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ ಜಾಸ್ತಿ, ಏನ್ ಆಗ್ತಾ ಇರ್ಬೋದು, ಅಥವಾ ನಮ್ ಬಾಸಿಗೆ ಏನಾದ್ರು ಕೋರ್ಟ್ ಇಂದ ಆರ್ಡರ್ಸ್ ಏನಾದ್ರು ಬಂದಿದ್ಯಾ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಾದ್ರು ಹಾಕಿದಾರ, ಏನ್ ಆಗ್ತಾ ಇರ್ಬೋದು ಅನ್ನೋ ಒಂದು ಗೊಂದಲ ಅಭಿಮಾನಿಗಳಿಗೆ ಸೃಷ್ಟಿಯಾಗಿದೆ. ಈಗ ನಾವೇ ಪೋಸ್ಟರ್ ಹಾಕ್ಬಿಟ್ಟು ನಮ್ ಬಾಸನ್ನ ಒಂದು ಕಷ್ಟಕ್ಕೆ ನೂಕೋದು ಸರಿಯಲ್ಲ ಅನ್ನೋ ಒಂದು ಸಲುವಾಗಿನೂ ಕೂಡ ಅಭಿಮಾನಿಗಳು ಎಷ್ಟೋ ಜನ ಪೋಸ್ಟರ್ ಹಾಕ್ದೇನೆ ಇದ್ದಾರೆ. ಒಟ್ಟಾರೆಯಾಗಿ ಏನೇ ಹೇಳಿ ಡೆವಿಲ್ ಅಪ್ಡೇಟ್ಸ್ ಕೂಡ ಬಂದೇ ಬರುತ್ತೆ. ಮತ್ತೆ D58 D59 ಏನಿದೆ ಖಂಡಿತವಾಗಿ ಅದ್ರ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿ ಆದಷ್ಟು ಬೇಗ ಅಂದ್ರೆ ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗಿ ಬಂದು ನಿಮ್ಮ ಎದೆನ ಅಂದ್ರೆ ನಮ್ಮ ಏನ್ ನಾವುಗಳು ಅಭಿಮಾನಿಗಳಂತ ಇದ್ದೇವೆ, ನಮ್ಮ ಎದೆ ಉಬ್ಬಿಸ್ಕೊಂಡು ಹೋಗೋ ತರದಲ್ಲೇ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಖಂಡಿತ. ಖಂಡಿತ. ಥ್ಯಾಂಕ್ ಯು. ಎಸ್.